ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ರಾಜ್ಯಸಭಾ ಚುನಾವಣೆ, ಕರ್ನಾಟಕದಲ್ಲಿ ರಾಜ್ಯಸಭಾ ಚುನಾವಣೆ ಬಹಳಷ್ಟು ಕಾವೇರ್ತಾ ಇದೆ. ಒಂದು ಕಡೆ ಅಗತ್ಯ ಸಂಖ್ಯಾ ಬಲವಿಲ್ಲದಿದ್ದರೂ ಕೂಡ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನು ಇಳಿಸುವ ಮೂಲಕ ರಾಜಕೀಯ ತಂತ್ರಗಾರಿಕೆಗೆ ಇಳಿದಿದೆ. ಆದ್ರೆ ಅದೇ ತಿರುಗುಬಾಣ ಆಗುವ ಎಲ್ಲ ಲಕ್ಷಣಗಳು ಬೆಳಗಿನಿಂದ ಇಲ್ಲಿಯವರೆಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಬಿಜೆಪಿಯ ಶಾಸಕ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಆತ್ಮಸಾಕ್ಷಿಯ ಮತದ ಮೂಲಕ ನಾನು ಮತದಾನ ಮಾಡ್ತೇನೆ ಅನ್ನುವ ಒಂದು ಹೇಳಿಕೆ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಮತ್ತು ಮೈತ್ರಿಕೂಟದ ನಾಯಕರನ್ನು ಬೆಚ್ಚಿ ಬೀಳಿಸಿದೆ. ನಾನು ಕಳೆದ ಬಾರಿ ಇದೇ ಬಸವರಾಜ ಬೊಮ್ಮಾಯಿ ಅವರು ಹೇಳಿದಂತೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ ಕೊಟ್ಟೆ. ಆದ್ರೆ ಅವರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಅವರಿಗೆ ಅಲರ್ಟ್ ಆಗುವ ಎಂಪಿ ಅನುದಾನದಲ್ಲಿ ನನ್ನ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಅಂತ ಕೇಳಿದೆ, ಆದ್ರೆ ಅವ್ರು ಕೊಡ್ಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಅವರು ಕ್ಷೀರ ಸಮೃದ್ಧಿ ಯೋಜನೆ ತಂದ್ರು. ಆ ಯೋಜನೆ ಬಗ್ಗೆ ಮಾತನಾಡ್ಲಿಕ್ಕೆ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಅಪಾಯಿಂಟ್ಮೆಂಟ್ ಕೇಳಿದೆ, ಅವ್ರು ಕೊಡ್ಲಿಲ್ಲ. ಹಾಗಾದ್ರೆ ಯಾರು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅಂತ ಅಭ್ಯರ್ಥಿಗೆ ನಾನು ಮತ ಕೊಡ್ತೇನೆ ಅನ್ನುವ ಮೂಲಕ ನಾನು ಅಡ್ಡ ಮತದಾನ ಮಾಡುತ್ತೇನೆ ಅನ್ನುವ ಸಂದೇಶನ ಎಸ್.ಟಿ. ಸೋಮಶೇಖರ್ ಮಾಧ್ಯಮಗಳ ಮುಂದೆ ತೆರೆದಿಟ್ರ. ಇದಕ್ಕೆ ಪ್ರತ್ಯುತ್ತರವಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು, ಏನ್ ಬ್ರದರ್ ಅವರೆಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಮೈತ್ರಿ ಸರ್ಕಾರ ಕೆಡವಿ ಬಿಜೆಪಿಗೆ ಹೋಗಿ 3.5 ವರ್ಷ ಮಂತ್ರಿಗಳಾಗಿ ಅಧಿಕಾರವನ್ನುಂಡು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ರ. ಅವರು ಕಾಂಗ್ರೆಸ್ ನಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ ಅಂತ ಹೇಳಿ ಅವ್ರು ಬಿಜೆಪಿಗೆ ಹೋದ್ರು. 3 ವರ್ಷ ಅವ್ರು ಮಂತ್ರಿಗಳಾಗಿದ್ರು, ಅಭಿವೃದ್ಧಿ ಮಾಡಿದ್ರ, ಸ್ವ ಅಭಿವೃದ್ಧಿ ಆದ್ರ ಅನ್ನುವ ಪ್ರಶ್ನೆಯನ್ನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಎತ್ತಿದ್ದಾರೆ. ಇದಕ್ಕೆ ಪ್ರತ್ಯುತ್ತರವೆಂಬಂತೆ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಸ್ವಾಭಿಮಾನ ಇದೆಯಾ, ಆತ್ಮಸಾಕ್ಷಿ ಇದೆಯಾ? ಅವ್ರಿಗೆ 37 ಸ್ಥಾನ ಇಟ್ಕೊಂಡು ಮುಖ್ಯಮಂತ್ರಿ ಆದವರು, ಅವರಿಂದ ನಾವು ಉಪದೇಶ ಕಲಿಯೋದಿದೆಯಾ ಅನ್ನುವ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಟೀಕಿಸಿದ್ದಾರೆ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್. ಹಾಗಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎಸ್.ಟಿ. ಸೋಮಶೇಖರ್ ಆತ್ಮಸಾಕ್ಷಿಯ ಮತ ನೀಡಿದ್ರ, ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿಯ ನೆಪವನ್ನು ಮುನ್ನೆಲೆಗೆ ತಂದ್ರ ಎಸ್.ಟಿ. ಸೋಮಶೇಖರ್ ಅನ್ನುವ ಚರ್ಚೆ ನಡೀತಾ ಇದೆ. ಏನು ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ಗೆ ಹೋಗ್ತೇನೆ ಅಥವಾ ಹೋಗದೆ ಇರೋದಕ್ಕೆ ಗೊಂದಲದ ನಡುವೆ ಎಸ್.ಟಿ. ಸೋಮಶೇಖರ್ ಅದು ಇವತ್ತು ನಿನ್ನೆಯ ಬೆಳವಣಿಗೆ ಅಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಕೆಲವು ಕಾರ್ಯಕರ್ತರು ಮತ್ತು ನಾಯಕರು ಎಸ್.ಟಿ. ಸೋಮಶೇಖರ್ ಅವರ ಸೋಲಿಗೆ ಟೊಂಕ ಕಟ್ಟಿ ನಿಂತಿದ್ರು. ಅವರಿಗೆ ಹೆಚ್ಚು ಮನ್ನಣೆ ಬಿಜೆಪಿಯಲ್ಲಿ ನೀಡಲಾಗ್ತಿದೆ, ನನ್ನನ್ನು ಕಡೆಗಣಿಸಲಾಗುತ್ತಿದೆ ಅನ್ನುವ ಅಸಮಾಧಾನ ಎಸ್.ಟಿ. ಸೋಮಶೇಖರ್ ಅವರನ್ನು ಕಾಡ್ತಾ ಇತ್ತು. ಆ ಅಸಮಾಧಾನವನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಆತ್ಮಸಾಕ್ಷಿಯ ಮತದ ಮೂಲಕ ಎಸ್.ಟಿ. ಸೋಮಶೇಖರ್ ಅವರು ಏನಾದ್ರೂ ತೀರಿಸಿಕೊಳ್ಳುವ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಟಾಂಗ್ ಕೊಡ್ತಾ ಇದ್ದಾರ. ಚರ್ಚೆಯು ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಮತ್ತು ಬಿಜೆಪಿ ನಾಯಕರನ್ನು ಮನೆ ಮಾಡ್ತಾ ಇದೆ. ಹಾಗಾದ್ರೆ ಎಸ್.ಟಿ. ಸೋಮಶೇಖರ್ ಅವರ ನಡೆ ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯನ್ನ